ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಸಂದರ್ಭದಲ್ಲಿ ಅಂದರೆ ನಾವು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 28ರಂದು ನಾವು ಬರಿತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಭಾಷೆಗೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕ ಆಧಾರಿತವಾದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ. ಸೊ ನಮಗೆಲ್ಲರಿಗೂ ಕಾಲೇಜಲ್ಲೇ ಒಂದು ಮೌಲ್ಯಮಾಪನ ಆದರೆ ಅದಕ್ಕೊಂದು ರೀತಿ ಯಾವುದೇ ರೀತಿ ಭಯ ಇರಲ್ಲ. ನಮ್ಮ ಟೀಚರ್ಸೇ ಮಾಡ್ತಾರೆ ಅಥವಾ ನಮ್ಮ ಶಿಕ್ಷಕರೇ ಅದನ್ನು ಕರೆಕ್ಷನ್ ಮಾಡೋದ್ರಿಂದ ಧಾರಾಳವಾಗಿ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಆ ಥರದ ಒಂದು ಮನೋಭಾವ ವಿದ್ಯಾರ್ಥಿಗಳಲ್ಲಿ ಇರತ್ತೆ. ಆದರೆ ಯಾವಾಗ ಇದು ಒಂದು ವಾರ್ಷಿಕ ಪರೀಕ್ಷೆ ಅಂತ ಬಂದಾಗ ಒಂದು ಬೋರ್ಡ್ ಕಂಡಕ್ಟ್ ಮಾಡುವಂಥ ಅಥವಾ ಮಂಡಳಿ ನಿಗದಿಪಡಿಸುವಂಥ ಪ್ರಶ್ನೆ ಪತ್ರಿಕೆ ಅನುಸಾರವಾಗಿ ಬೇರೆ ಬೇರೆ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಉತ್ತರ ಪತ್ರಿಕೆ ಅನ್ನುವಂಥದ್ದು ಹೇಗಿರಬೇಕು. ಈಗಾಗಲೇ ನಿಮಗೆಲ್ಲ ಗೊತ್ತು, ನೀವು ಕನ್ನಡ ವಾರ್ಷಿಕ ಪರೀಕ್ಷೆಗೆ ಸಿದ್ಧ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರ. ಸೊ 80 ಅಂಕಗಳಿಗೆ ತಕ್ಕಂತೆ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ 80 ಅಂಕಗಳಿಗೆ 80 ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಏಕೆಂತಂದರೆ ಅವರ ಬರವಣಿಗೆ ಶೈಲಿ, ಸ್ಪಷ್ಟತೆ, ಅವರ ಉತ್ತರಗಳ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರ್ತಾರೆ. ಸೊ ಈ ಆಧಾರದ ಮೇಲೆ ಒಂದು ಉತ್ತರ ಪತ್ರಿಕೆ ಅನ್ನುವಂಥದ್ದು ಯಾವ ಮಾದರಿಯನ್ನು ಅಳವಡಿಸ್ಕೊಂಡಿರಬೇಕು, ಯಾವ ಮಾದರಿಯಲ್ಲಿದ್ದರೆ ಮಾತ್ರ ಆ ಉತ್ತರ ಪತ್ರಿಕೆ 80 ಅಂಕಗಳಿಗೆ ಪೂರ್ಣವಾದಂಥ ಅಂಕಗಳನ್ನು ಪಡೆಯೋದಕ್ಕೆ ಒಂದು ಅರ್ಹತೆಯನ್ನು ಗಳಿಸುತ್ತೆ. ಈ ಆಧಾರದ ಮೇಲೆ ನಾವು ಒಂದು ವಿದ್ಯಾರ್ಥಿ ಬರೆದಿರುವಂತಹ ಹಿಂದಿನ ವರ್ಷದ 80 ಅಂಕಗಳಿಗೆ 78 ಅಂಕಗಳನ್ನು ಪಡೆದಿರುವಂತಹ ಒಂದು ಉತ್ತರ ಪತ್ರಿಕೆಯನ್ನು ನಾವು ಗಮನಿಸೋಣ. ಉತ್ತರ ಪತ್ರಿಕೆಯಲ್ಲಿ 78 ಅಂಕಗಳಿದೆ. 80 ಅಂಕಗಳನ್ನು ಪಡೆಯೋದಕ್ಕೆ ನಾವು ಮಾಡಬೇಕಾದಂತಹ ಮುಖ್ಯವಾದಂತಹ ತಯಾರಿ ಯಾವ ಥರನೂ ಇರಬಹುದು ಅಂತಲೂ ಕೂಡ ಗಮನಿಸ್ಬೋದು. ಯಾಕೆ ಅವರಿಗೆ 78 ಬಂತು, 80 ಯಾಕೆ ಬರಲಿಲ್ಲ, ಎಲ್ಲಿ ತಪ್ಪನ್ನು ಮಾಡಿದ್ರು, ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಸೊ ಈ ಥರದ ಸಣ್ಣ ಸಣ್ಣ ಅವಲೋಕನದಿಂದನೂ ಕೂಡ ನಮಗೆ ಪರೀಕ್ಷೆ ತಯಾರಿಗೆ ಸಂಬಂಧಪಟ್ಟಂತೆ ನಾವು ಬರೀ ಓದಿದ್ರೆ ಸಾಕಾಗಲ್ಲ. ಸೊ ತಯಾರಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಪರೀಕ್ಷೆಯಲ್ಲಿ ಬರೆಯುವುದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿಯ ಉತ್ತರ ಪತ್ರಿಕೆಯನ್ನು ಪ್ರಸ್ತುತಪಡಿಸಬೇಕು ಅನ್ನೋಂಥದ್ದನ್ನು ನಾವು ಈ ಉತ್ತರ ಪತ್ರಿಕೆಗಳಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ದ್ವಿತೀಯ PUC ಕನ್ನಡ ಭಾಷಾ ಪಠ್ಯಪುಸ್ತಕದ ಒಂದು ಗದ್ಯ ಮತ್ತು ಪದ್ಯಗಳ ಆಧಾರಿತವಾದಂಥ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 80 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ನಿಮಗೆಲ್ಲರಿಗೂ ಕೂಡ ಪ್ರಶ್ನೆ ಪತ್ರಿಕೆಯ ಮಾದರಿ ಗೊತ್ತಿರುತ್ತೆ. ಈಗಾಗಲೇ ಕಾಲೇಜುಗಳಲ್ಲಿ ಮತ್ತು ನಿಮ್ಮ ತರಗತಿಗಳಲ್ಲಿ ಈ ಶಿಕ್ಷಕರು ಬಂದು ತಮ್ಮ ಉತ್ತರ ಪತ್ರಿಕೆಗಳ ಮಾದರಿಗಳನ್ನು ಅಥವಾ ಪ್ರಶ್ನೆ ಪತ್ರಿಕೆ ಮಾದರಿಗಳನ್ನು ತಿಳಿಸಿ ಹೇಳಿರ್ತಾರೆ. ಮತ್ತೊಂದು ಸತಿ ವಿವರಣೆಯಾಗಿ ತಿಳ್ಕೊಳ್ಳೋಣ. ಯಾವ ರೀತಿ 100ಕ್ಕೆ 100 ಅಂಕಗಳನ್ನು ಅಥವಾ 80ಕ್ಕೆ 80 ಅಂಕಗಳನ್ನು ಪಡೆಯುವಂತಹ ಉತ್ತರ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸೋಣ. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೇ ಉತ್ತರ ಪತ್ರಿಕೆಯ ಮೊದಲ ಪುಟ ಇದನ್ನು ಗಮನಿಸ್ಬೇಕು ನೀವು. ಸೊ ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಮಾಧ್ಯಮ ಅಂದರೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಬರೀಬೇಕು, ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮ್ ಅಂತ ಬರೀಬೇಕು. ನಂತರ ವಿಷಯ ಕನ್ನಡ ಅಂತ ಬರೀಬೇಕು. ಕನ್ನಡದ ವಿಷಯ ಸಂಕೇತ ಸಬ್ಜೆಕ್ಟ್ ಕೋಡ್ ಅಂತ ಏನಿದೆಯಲ್ಲ ಅದು ನಿಮ್ಮ ಹಾಲ್ ಟಿಕೆಟಲ್ಲೇ ಮುದ್ರಿತ ಆಗಿರುತ್ತೆ. ಹಾಗೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಕರ್ನಾಟಕದಲ್ಲಿ ಅದು ಪ್ರಥಮ ಭಾಷೆಯಾಗಿದೆ, ಅದರ ವಿಷಯ ಸಂಕೇತ 1 ಆಗಿರುತ್ತೆ. ಆ 1ನ್ನು ಮೆನ್ಷನ್ ಮಾಡಬೇಕು. ಅದಾದ ನಂತರ ಈ ಪುಟಗಳು ಅಂದರೆ ಈ 21 ಅಂತ ಏನಿದೆಯಲ್ಲ ಅದು ನಿಮಗೆ ಸಂಬಂಧಪಟ್ಟ ಹಾಗೆ ಅದು ಉತ್ತರ ಪತ್ರಿಕೆ ಕೊನೆಯಲ್ಲಿ ಬರೀಬಹುದಾದಂಥ ಮಾಹಿತಿ. ನೀವು ಎಷ್ಟು ಪುಟಗಳ ಉತ್ತರಗಳನ್ನು ಬರೆದ್ರಿ ಅನ್ನೋದನ್ನು ಲೆಕ್ಕಾಚಾರ ಹಾಕಿ ಪರೀಕ್ಷೆಯ ಕೊನೆ ಅಂದರೆ ಉತ್ತರ ಪತ್ರಿಕೆಗಳನ್ನು ಕೊಠಡಿ ಸಂದರ್ಶಕರಿಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಇದನ್ನು ಬರೀಬೇಕಾಗಿರುತ್ತೆ. ಸೊ ಇದಿಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು. ದಿನಾಂಕ, ನೋಂದಣಿ ಸಂಖ್ಯೆ ಮತ್ತು ಮಾಧ್ಯಮ, ವಿಷಯ ಮತ್ತು ವಿಷಯ ಸಂಕೇತ, ಒಟ್ಟು ಪುಟಗಳನ್ನು, ಉತ್ತರ ಬರೆದಂಥ ಪುಟಗಳ ಸಂಖ್ಯೆ, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದಾದ ನಂತರ ನಮಗೆ ಆರಂಭ ಆಗೋದು ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾದ್ರೆ ಮುಖ್ಯವಾಗಿ ನಾವು ಮೊದಲು ಕೊಟ್ಟಂತಹ 15 ನಿಮಿಷದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಂಡಿರ್ತೀವಿ.
ಪ್ರಶ್ನೆ ಪತ್ರಿಕೆ ಯಾವುದೇ ಸ್ವರೂಪವನ್ನು ಒಳಗೊಂಡಿರುತ್ತೆ, ಯಾವ ಪ್ರಶ್ನೆಗಳನ್ನು ಕಷ್ಟದ್ದಾಗಿರುತ್ತೆ, ಯಾವ ಪ್ರಶ್ನೆಗಳು ಸುಲಭ ಮಾದರಿಯದ್ದಾಗಿರುತ್ತೆ, ನಮ್ಗೆ ಉತ್ತರ ಯಾವುದು ಗೊತ್ತಿರುತ್ತೆ, ಉತ್ತರ ಯಾವುದು ಗೊತ್ತಿರೋದಿಲ್ಲ. ಸೊ ಈ ಥರದ ಆಧಾರದ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಂಡು ಹೋಗ್ತಾ ಇರಬೇಕು. ಮೊದಲಿಗೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಬಹಳ ಸುಲಭ ಅಂತ ಅನ್ಸೋದು ಯಾವುದಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಸೊ ಪ್ರಶ್ನೆ ಪತ್ರಿಕೆ ಮಾದರಿನ ನೀವು ಗಮನಿಸಿದರೆ ಗೊತ್ತಾಗುತ್ತೆ, ಅದರಲ್ಲಿ 10 ಅಂಕಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡಿರುತ್ತೆ. ಸೊ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ಪುಟಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀಬಹುದು. ನೀವು ಗಮನಿಸಿ, ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಆದರೆ ಪ್ರಶ್ನೆಯ ವಿಭಾಗ, ಆ ವಿಭಾಗ, ಈಗ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೊದಲನೇ ಆ ವಿಭಾಗದಲ್ಲಿ 3 ಕಾಲಮ್ ಇರುತ್ತೆ. ಒಂದು ಬಹು ಆಯ್ಕೆ ಪ್ರಶ್ನೆ, ಎರಡನೇದು ಬಿಟ್ಟ ಸ್ಥಳ, ಮೂರನೇದು ಹೊಂದಿಸಿ ಬರೆಯಿರಿ. ಸೊ ಈ 3 ಕಾಲಮ್ಗಳನ್ನು ಅಚ್ಚುಕಟ್ಟಾಗಿ ಉತ್ತರ ಪತ್ರಿಕೆಯಲ್ಲಿ ಸೂಚಿಸಬೇಕು. ಸೊ ಅದಾದಮೇಲೆ ನಂತರ ಆ ಮೊದಲ ಕಾಲಮ್ ಬರಿತೀರಿ. ಕಾಲಮ್ ಬರೆದಾದ್ಮೇಲೆ ಅದು ಯಾವ ವಿಭಾಗ ಅನ್ನೋದನ್ನು ಕೂಡ ಬರಿತೀರಿ. ಆ ಅನ್ನುವಂಥ ವಿಭಾಗ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಿ, 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯ ಸಂಖ್ಯೆಯನ್ನು ಹಾಕಿದ್ದಾರೆ. 1ನೇ ಪ್ರಶ್ನೆ. ಅದರ ಜೊತೆಗೆ ನೀವು ಇಲ್ಲಿ ಕೇವಲ ಬರೀ ಉತ್ತರವನ್ನು ಬರೆಯೋದಾಗಿರೋದ್ರಿಂದ ನೀವು ಉತ್ತರವ ಮತ್ತು ಅದಕ್ಕೆ ನೀಡಿರುವಂತಹ ಆಪ್ಷನ್ ಅಥವಾ ಆಯ್ಕೆಯ ಸಂಕೇತವನ್ನು ಕೂಡ ಬರೆಯಬೇಕು. ಉದಾಹರಣೆಗೆ ಇಲ್ಲೇನು ಕೊಟ್ಟಿದ್ದಾರೆ, ಮಯತನುಜೆ ಎಂದರೆ ಯಾರು, ಅದಕ್ಕೆ ಆಯ್ಕೆಗಳನ್ನು ಕೊಡ್ತಾರೆ. ಮೊದಲನೇ ಆ ಅನ್ನುವಂಥ ಆಯ್ಕೆ ಸೀತೆ, ಎರಡನೇ ಆ ಅನ್ನುವಂಥ ಆಯ್ಕೆ ಮಂಡೋದರಿ, ಮೂರನೇ ಆ ಅನ್ನುವಂಥ ಆಯ್ಕೆ ಇಡಂಬೆ, ನಾಲ್ಕನೇ ಈ ಅನ್ನುವಂಥ ಆಯ್ಕೆ ಕುಂತಿ. ಯಾವುದೋ ಒಂದು ಪದಗಳನ್ನು ಈ ರೀತಿ ಕೊಡ್ತಾರೆ. ಸೊ ಈ ಥರ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗಿರೋದು ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರದ ಆಯ್ಕೆಯನ್ನು ನೀವು ಗಮನಿಸಬೇಕು. ಇಲ್ಲಿ ನೋಡಿ, ಮೊದಲನೇ ಮಯತನುಜೆ ಎಂದರೆ ಯಾರು ಅನ್ನುವಂಥ ಪ್ರಶ್ನೆಗೆ ಮೊದಲನೇ ಆಯ್ಕೆ, ಮೊದಲನೇ ಪ್ರಶ್ನೆ ಸಂಖ್ಯೆಯನ್ನು ಬರೆದಿದ್ದಾರೆ, ನಂತರ ಅದರ ಆಯ್ಕೆಯನ್ನು ಬರೆದಿದ್ದಾರೆ, ಅದಾದಮೇಲೆ ಉತ್ತರವನ್ನು ಬರೆದಿದ್ದಾರೆ. ಸೊ ಇಲ್ಲಿ ಒಂದು ತಪ್ಪನ್ನು ಮಾಡಬೇಡಿ ಮಕ್ಕಳೇ. ನೀವು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ, ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳು ಬಹು ಆಯ್ಕೆಯಲ್ಲೇ ಇರೋದ್ರಿಂದ ನೀವು ಯಾವುದೇ ರೀತಿಯ ಒತ್ತಕ್ಷರಗಳನ್ನಾಗಲಿ ಅಕ್ಷರಗಳನ್ನಾಗಲಿ ಅಲ್ಲಿ ತಪ್ಪನ್ನು ಮಾಡುವಂತಹ ಒಂದು ತಪ್ಪನ್ನು ತಪ್ಪಿಸಿ. ಸೊ ನೀವು ಒತ್ತಕ್ಷರಗಳನ್ನು ಅಚ್ಚುಕಟ್ಟಾಗಿ ಬರೆಯೋದ್ರಿಂದ ನೀವು ಅಲ್ಲಿ ಯಾವುದೇ ರೀತಿಯ ವಿಶೇಷವಾದಂಥ ಉತ್ತರಗಳನ್ನು ಸೇರಿಸಿ ಬರೆಯುವ ಅವಶ್ಯಕತೆ ಇಲ್ಲ. ಪ್ರಶ್ನೆ ಪತ್ರಿಕೆಯ ಉತ್ತರಗಳಿರುತ್ತೆ, ಅದನ್ನು ನೋಡಿ ಅಚ್ಚುಕಟ್ಟಾಗಿ ಉತ್ತರಗಳನ್ನು ಬರೆಯಿರಿ. ಹಾಗೆ ಮೊದಲ ಪುಟದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ 10 ಪುಟಗಳನ್ನು ಈ ವಿದ್ಯಾರ್ಥಿ ಬರೆದಿದ್ದಾರೆ. 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದಾರೆ. ಹಾಗೆ ಈ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯ ಸಂಖ್ಯೆ ಮತ್ತು ಪ್ರಶ್ನೆಯ ಉತ್ತರದ ಆಯ್ಕೆಯನ್ನು ಬರೆದು ನಂತರ ಉತ್ತರವನ್ನು ಬರೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗೆ ಮೊದಲ ಪುಟದಲ್ಲಿ 10 ಪ್ರಶ್ನೆಗಳ ಉತ್ತರಗಳನ್ನು, ಒಂದು ಬಹು ಆಯ್ಕೆಯ ಉತ್ತರಗಳನ್ನು ಬರೆಯಬೇಕು. ನಂತರ ಪುಟದಲ್ಲಿ ಈಗಾಗಲೇ ಹೇಳಿದೆ ನಿಮಗೆ 3 ವಿಭಾಗಗಳಿರುತ್ತೆ. ಮೊದಲನೇ ಆ ಅನ್ನುವಂಥ ವಿಭಾಗದಲ್ಲಿ 3 ಕಾಲಮ್ಗಳಿರುತ್ತೆ. ಮೊದಲನೇ ಕಾಲಮ್ ಬಹು ಆಯ್ಕೆ ಪ್ರಶ್ನೆ ಆದರೆ ಎರಡನೇ ಕಾಲಮು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥದ್ದು. ನೀವು ಗಮನಿಸಿ, ಬಿಟ್ಟ ಸ್ಥಳಕ್ಕೆ ಸಾಮಾನ್ಯವಾಗಿ ಈ ಕಾಲಮನ್ನು ಹಾಕ್ತಾರೆ. ಆ ಅನ್ನುವಂಥ ಎರಡನೇ ಕಾಲಮಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳ ಪ್ರಶ್ನೆ ಸಂಖ್ಯೆಗಳನ್ನು ಹಾಕಿ, ಜೊತೆಗೆ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೋಬೇಕು ನೀವು. ಈ ವಿದ್ಯಾರ್ಥಿ ಬರೀ ಉತ್ತರಗಳನ್ನಷ್ಟೇ ಬರೆದಿದ್ದಾರೆ. ಹೌದು, ಬರೀ ಉತ್ತರಗಳನ್ನು ಬರೆದ್ರೂ ಸಾಕು. ಆದರೆ ಬಹುತೇಕ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯರಿಯನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಶ್ನೆಯನ್ನು ಕೂಡ ಬರೀಬೇಕು. ಬಿಟ್ಟ ಸ್ಥಳವನ್ನು ಪ್ರಶ್ನೆ ಬರೆದು ಅದರ ಮುಂದೆ ಉತ್ತರವನ್ನು ಬರೆದು ಅದನ್ನು ಗೆರೆ ಹಾಕೋದ್ರಿಂದ ನಿಮಗೆ ಆ ಇಡೀ ಪ್ರಶ್ನೆಯ ಉತ್ತರದ ಸ್ವರೂಪ ಪೂರ್ಣವಾಗಿ ಸಿಗುತ್ತೆ. ಹಾಗಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ ಉತ್ತರವನ್ನು ಒಂದು ಪದದಲ್ಲೂ ಕೂಡ ಬರೀಬಹುದು, ಜೊತೆಗೆ ಪ್ರಶ್ನೆ ಸಹಿತ ಉತ್ತರವನ್ನು ಕೂಡ ಬರೀಬೋದು. ನಾನು ಹೇಳ್ತಾ ಇರೋದು ಎಲ್ಲ ಪ್ರಶ್ನೆಗಳನ್ನು ಬರೀಬೇಕು ಅಂತಲ್ಲ, ಕೇವಲ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಭಾಗವನ್ನು ನೀವು ಬರೀಬೇಕು. ಹಾಗಿದ್ದಾಗ ಮೌಲ್ಯಮಾಪಕರಿಗೆ ಈ
ಪ್ರಶ್ನೆಯ ಭಾಗಕ್ಕೆ ಇದು ಉತ್ತರ ಅನ್ನುವಂಥ ಒಂದು ಸರಿಯಾದಂಥ ತಿಳುವಳಿಕೆ ಬರುತ್ತೆ. ಈಗ ಇದನ್ನು ನೀವು ಗಮನಿಸ್ತಾ ನೋಡಿದ್ರೆ ಈ ವಿದ್ಯಾರ್ಥಿ ನೋಡಿ ಒಂದು ಪದದಲ್ಲಿ ಉತ್ತರಗಳನ್ನು ಬರೆದಿದ್ದಾರೆ. ನಂತರ ನಮಗೆ ಹೊಂದಿಸಿ ಬರೆಯಿರಿ ಬರುತ್ತೆ. ಈ ವಿಭಾಗ ಅಂತೇಳಿ 3ನೇ ವಿಭಾಗ. ಈ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವಾಗಲೂ ಕೂಡ ನೀವು ಗಮನಿಸಿ, ಇಲ್ಲೂ ಕೂಡ 5 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಈ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಮೊದಲು ಹೊಂದಿಸಿ ಬರೀಬೇಕಾದ್ರೆ ನಮ್ದೆಲ್ಲ ಒಂದು ಅಭ್ಯಾಸ ಇರುತ್ತೆ. ಆ ಕಡೆ ಈ ಕಡೆ ಚಿತ್ರ ಜೋಡಿಸಿ ಮುಂದೆ ಕೀಚಿ ಆ ಉತ್ತರ ಈ ಉತ್ತರ ಕೆಳಗಡೆ ಮೇಲೆ ಬರೆದು ಲಿಂಕನ್ನು ಕೊಟ್ಟು ನಕ್ಷೆ ಕೊಟ್ಟಿರ್ತೀವಿ. ಆ ಥರದ ಕೆಲಸನ ಮಾಡಬೇಡಿ. ನೀವು ಕರೆಕ್ಟಾಗಿ ಉತ್ತರ ಪತ್ರಿಕೆಯಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಮೊದಲು ಪ್ರಶ್ನೆಯ ಭಾಗವನ್ನು ಬರ್ಕೋಬೇಕು. ಪ್ರಶ್ನೆಯ ಭಾಗವನ್ನು ಬರ್ಕೊಳ್ಳಿ. ಅದಾದ ನಂತರ ಅದರ ಮುಂದೆ ಉತ್ತರ ಬರೀಬೇಕು. ಅಂದರೆ ಪ್ರಶ್ನೆ ಯಾವ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ ಇರುತ್ತೋ ಆ ಪ್ರಶ್ನೆಯ ಉತ್ತರದ ಆಯ್ಕೆ, ಪ್ರಶ್ನೆಯ ಅಂದರೆ ಉತ್ತರದ ಸಂಖ್ಯೆ ಮತ್ತು ಉತ್ತರವನ್ನು ನೀವು ಬರಿತಾ ಹೋಗೋದ್ರಿಂದ ಇಲ್ಲಿ ನಿಮಗೆ ಅಚ್ಚುಕಟ್ಟಾದಂಥ ಹೊಂದಿಸಿ ಬರೆಯರಿಗೆ 5ಕ್ಕೆ 5 ಅಂಕಗಳನ್ನು ಪಡಿಬಹುದಾದಂಥ ಒಂದು ಸಾಧ್ಯತೆ ಇರುತ್ತೆ. ನೀವು ಇಲ್ಲಿ ಗಮನಿಸಿ, ಪುರಂದರದಾಸರು ಅಂತ ಬರೆದಿದ್ದಾರೆ, ಅದರ ಮುಂದೆ ಕೀರ್ತನೆ ಅಂತ ಬರೆದಿದ್ದಾರೆ. ಇಲ್ಲಿ 4 ಅಂತೇಳಿ ಆ ಉತ್ತರದ ಸಂಕೇತವನ್ನು ಬರೆದಿದ್ದಾರೆ. ಇಲ್ಲಿ ಬೆಳಗು ಜಾವ ಅಂತ ಬರೆದಿದ್ದಾರೆ. ಆ ಬೆಳಗು ಜಾವಕ್ಕೆ ಸಂಬಂಧಪಟ್ಟಂತೆ ಅದರ ಆಕರ ಗ್ರಂಥವನ್ನು ಬರೆದು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಕ್ತಕಂಠ ಅಂತ ಬರೆದಿದ್ದಾರೆ. ಅಲ್ಲಿ ಉತ್ತರ ಸಂಕೇತವನ್ನು ಕೂಡ ಬರೆದಿದ್ದಾರೆ. ಈ ರೀತಿ ನಮಗೆ ಒಂದು ಪ್ರಶ್ನಾ ಭಾಗವನ್ನು ಬರ್ಕೊಂಡು ನಂತರ ಉತ್ತರದ ಸಂಕೇತಗಳನ್ನು ಸೂಚಿಸಿ ಉತ್ತರ ಬರೆಯೋದ್ರಿಂದ ನಮಗೆ 5ಕ್ಕೆ 5 ಅಂಕವು ಕೂಡ ಪಡಿಬಹುದಾದಂಥ ಪೂರ್ಣ ಸಾಧ್ಯತೆಯನ್ನು ನಾವು ಗಮನಿಸ್ಬೋದು. ನೀವು ಗಮನಿಸಿ, ಬಹು ಆಯ್ಕೆ ಪ್ರಶ್ನೆಗಳು 10 ಕೂಡ ಸರಿಯಾಗಿದೆ. ಈ ವಿದ್ಯಾರ್ಥಿ 5 ಬಿಟ್ಟ ಸ್ಥಳಗಳನ್ನು ಕೂಡ ಸರಿಯಾಗಿ ಬರೆದಿದೆ. ನಂತರ ಹೊಂದಿಸಿ ಬರೆಯರಲ್ಲಿ 5 ಅಂಕಗಳನ್ನು ಕೂಡ ಪಡ್ಕೊಂಡಿದೆ. ಹಾಗಾಗಿ ಇಲ್ಲಿ 20 ಅಂಕಗಳಾಯಿತು. ನಿಮಗೆ ಮೊದಲ ಆ ವಿಭಾಗದಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೆ, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, ಇದಕ್ಕೆ 20 ಅಂಕಗಳಿರುತ್ತೆ. 20 ಅಂಕಗಳನ್ನು ಸರಳವಾಗಿ ಪಡ್ಕೋಬಹುದು. ನಂತರ ನಿಮಗೆ ಎರಡನೇ ವಿಭಾಗ ಏನಿರುತ್ತೆ? ಎರಡನೇ ವಿಭಾಗ ನಿಮಗೆ ಪ್ರಶ್ನೋತ್ತರಗಳಿರುತ್ತೆ. 2-3 ವಾಕ್ಯ ಆಗಿರ್ಬೋದು, ಸಂದರ್ಭ ಸ್ವಾರಸ್ಯ ಆಗಿರ್ಬೋದು, 4 ಅಂಕದ ಅಥವಾ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಾಗಿರ್ಬೋದು. ಇವು ವಿವರಣೆಯನ್ನು ಬಯಸುವಂಥ ಪ್ರಶ್ನೆಗಳು. ನೀವು ಇಲ್ಲಿ ಗಮನ ಇಟ್ಕೊಂಡು ಓದ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮೇಯ್ನನ್ನು ಅಂದರೆ ಪ್ರಶ್ನೆ ಪತ್ರಿಕೆಯ ಕೊಟ್ಟಿರುವಂಥ ಆ ವಿಭಾಗದ ಮೇಯ್ನನ್ನು ಅಚ್ಚುಕಟ್ಟಾಗಿ ಓದಬೇಕು. ಏಕೆ ಅಂತಂದರೆ ಕೆಲವರು ಆ ಮೇನನ್ನು ಓದಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯುವಂಥವ್ರು ಇರ್ತಾರೆ. ಅಂಥದ್ದಿದ್ದಾಗ ಸಮಯದ ನಿರ್ವಹಣೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಈಗ ಮೊದಲನೇ ಮೇನಲ್ಲಿ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2ಕ್ಕೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಆದರೆ ಕೆಳಗಡೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಕೆಲವೊಂದು ಸತಿ ಮೇಯ್ನನ್ನು ಅಚ್ಚುಕಟ್ಟಾಗಿ ಓದ್ಕೊಳ್ಳದೆ 3 ಪ್ರಶ್ನೆಗಳನ್ನು ಬರೆದಿರ್ತೀವಿ. ಅಲ್ಲಿ ಸಮಯ ವ್ಯರ್ಥ. 2 ಪ್ರಶ್ನೆಗಳ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ಕೊಟ್ಟಿರುವಂಥ ಮೇಯ್ನನ್ನು ಅಚ್ಚುಕಟ್ಟಾಗಿ ಓದಬೇಕು. ಸೊ ಇಲ್ಲೂ ಕೂಡ ಹಾಗೇನೆ 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಮೊದಲ ಮೇಯ್ನಲ್ಲಿ ನಿಮಗೆ ಪದ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಗಮನಿಸಿರ್ಬೋದು, ಇಲ್ಲಿ 3 ಪದ್ಯಗಳಿಗೆ ಸಂಬಂಧಪಟ್ಟಂಥ ಒಟ್ಟು 4 ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇ ವಿಭಾಗದಲ್ಲಿ 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ 3 ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ನಂತರ ಇನ್ನೂ ಊಟದ ಇರಲಿ ನಾರಿಯರನ್ನವಲು ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ನಂತರ ಶಿಲುಬೆಗೆ ಏರಿದ್ದಾನೆ ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲಿ ನೋಡಿ, ಒಂದು ಪುಟದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಾಗ 3 ಪ್ರಶ್ನೆಗಳನ್ನು ಒಂದೇ ಪುಟದಲ್ಲಿ ಬರೀಬೋದು. ಎಲ್ಲೂ ಕೂಡ ಜಿಪುಣತನವನ್ನು ಮಾಡೋದಕ್ಕೆ ಹೋಗಬೇಡಿ. ಆದರೆ ನೀವು ಗಮನಿಸಿ, ಎಲ್ಲಿ ಅಂಕಗಳನ್ನು ತೆಗಿತಾರೆ, ಯಾವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಪಡ್ಕೋಬೇಕು ಅನ್ನೋದನ್ನು ನೀವು ಪೂರ್ಣವಾಗಿ ಗಮನಿಸಬೇಕು. ನೀವು ಇಲ್ಲಿ 18ನೇ ಪ್ರಶ್ನೆಯನ್ನು ನೋಡಿದ್ರೆ ನಿಮಗೊಂದು ಪ್ರಶ್ನೆ ಇದೆ, 3 ಲೋಕದ ಗಂಡರಾರು ಗಂಡರ ಇವರು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನು ಬರೀಬೇಕಿತ್ತು? ನೀವು ಮುಖ್ಯವಾಗಿ 3 ಲೋಕದ ಗಂಡರಾರು ಅಂತ ಕೊಟ್ಟಾಗ ಅಲ್ಲಿ ಪಾಂಡವರು ಅಂತ ಮೆನ್ಷನ್ ಮಾಡಬೇಕು. ನೋಡಿ, ಇಲ್ಲಿ ಈ ವಿದ್ಯಾರ್ಥಿ ಏನು ಮಾಡಿದ್ದಾಳೆ, ಈ ಪ್ರಶ್ನೆಗೆ ಕೇವಲ 3 ಲೋಕದ ಗಂಡರು ಅಂತೇಳಿ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಅಂತ ಬರ್ತಾಳೆ.
ಇಲ್ಲಿ ಈ ಪ್ರಶ್ನೆ ಕೇಳಿರುವಂಥದ್ದೇನು, 3 ಲೋಕದ ಗಂಡರಾರು ಅವರನ್ನು ಹೆಸರಿಸಿ ಅಂತ ಕೇಳಿರ್ತಾರೆ. ಇಂಥ ಸಂದರ್ಭದಲ್ಲಿ ಉತ್ತರದಲ್ಲಿ 3 ಲೋಕದ ಗಂಡರು ಪಾಂಡವರು, ಅವರುಗಳೆಂದರೆ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. ನೀವು ಗಮನಿಸಬೇಕು, ಈ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಾಂಡವರು ಅನ್ನುವಂತಹ ಪದ ಬರೆದಿಲ್ಲದೆ ಇರೋ ಕಾರಣಕ್ಕಾಗಿ ಇಲ್ಲಿ ಉತ್ತರ 1 ಅಂಕವನ್ನು ಪಡ್ಕೊಂಡಿದೆ. ನೀವು ಇಲ್ಲಿ ಈ ವಿದ್ಯಾರ್ಥಿ 1 ಅಂಕವನ್ನು ಕಳ್ಕೊಂಡು ಮೊದಲ 2-3 ವಾಕ್ಯಗಳಲ್ಲಿ ಉತ್ತರಿಸಿರುವಂಥ 6 ಅಂಕದ 6 ಅಂಕಗಳನ್ನು ಪಡೆಯಬೇಕಾಗಿತ್ತು. ಆದರೆ ಇಲ್ಲಿ 5 ಅಂಕಗಳನ್ನು ಪಡ್ಕೊಂಡಿದೆ. ನೀವು ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ, ಸರಿನಾ? ಅದಾದ ನಂತರ ಒಂದು ಪುಟದಲ್ಲಿ ನೀವು 3 ಪ್ರಶ್ನೆಗಳನ್ನು ಬರೀರಿ. ಯಾಕೆಂದರೆ ನಿಮಗೆ ಪುಟಗಳು ಮುಂದೆ ಇರುತ್ತೆ, ಸಾಕಷ್ಟು ಪುಟಗಳಿರೋದ್ರಿಂದ ಒಂದು ಪುಟಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀಬೋದು. ನೀವು ಅದಾದಮೇಲೆ ಗಮನಿಸಬೇಕು, ಒಂದು ಪ್ರಶ್ನೆಯಾದ ನಂತರ ಅಂದರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ ನಂತರ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಒಂದು ಸಾಲನ್ನು ಬಿಡುವಂಥದ್ದು. ಒಂದು ಸಾಲನ್ನು ಬಿಟ್ಟು ನಂತರ ಪ್ರಶ್ನೆ ಸಂಖ್ಯೆ, ನೀವು ಯಾವ ಉತ್ತರವನ್ನು ಬರಿತಾ ಇದ್ದೀರೋ ಆ ಉತ್ತರದ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಬೇಕು. ಪ್ರಶ್ನೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಆದರೆ ಪ್ರಶ್ನೆಗೆ ಸಂಬಂಧಿಸಿದಂಥ ಉತ್ತರವನ್ನು ಬರೀಬೇಕಾದ್ರೆ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಬೇಕು. ಪ್ರಶ್ನೆ ಸಂಖ್ಯೆ ನಮೂದಿಸಿ ಅದರ ಉತ್ತರವನ್ನು ಬರೀಬೇಕು. ತಿಳ್ಕೊಂಡ್ರಲ್ಲ ಮಕ್ಕಳೇ? ನಂತರ ಹಾಗೇನೆ 2-3 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ 2ನೇ ಕಾಲಮಲ್ಲಿ ನಿಮಗೆ ಮುಖ್ಯವಾಗಿ ಇಲ್ಲೂ ಕೂಡ ಅಷ್ಟೇ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಬರೆಯೋದಾಗಿರುತ್ತೆ. ಹಾಗೆ 2 ಪ್ರಶ್ನೆಗಳನ್ನು ಇಲ್ಲಿ ಬರೆಯುವಂಥದ್ದು. ಸೊ ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿದ್ದಾರೆ, ಅದಾದ ಮೇಲೆ ಸಾಲನ್ನು ಬಿಟ್ಟಿದ್ದಾರೆ, ನಂತರ ನಂತರದ ಉತ್ತರದ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಉತ್ತರವನ್ನು ಬರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಸಕ್ಕಂತೆ 4 ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಪೂರ್ಣ ಅಂಕಗಳು. ನಂತರ ನೀವು ಗಮನಿಸಿ, ಇಲ್ಲಿ ಕೊನೆ 2-3 ಅಂಕಗಳಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ವಿಭಾಗದಂದರೆ 3ನೇ ಕಾಲಮಲ್ಲಿ ಈ ವಿಭಾಗದಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಬರೀಬೇಕು. ಇದು ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ. ಆ ಪ್ರಶ್ನೆಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕು. ಈ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ಒಂದು ಪುಟದಲ್ಲಿ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದಾನೆ. ಇಲ್ಲಿ ಈ ಪ್ರಶ್ನೆ ಅಂದರೆ 28ನೇ ಪ್ರಶ್ನೆ ಇದೆಯಲ್ಲ, ಅದನ್ನು ಮೌಲ್ಯಮಾಪಕರು ಏನು ಮಾಡಿದ್ದಾರೆ, ಎಕ್ಸ್ಟ್ರಾ ಅಥವಾ ರಿಪೀಟೆಡ್ ಅಂತೇಳಿ ಆ ಅಂಕಗಳನ್ನು ಪರಿಗಣಿಸಲ್ಲ. ಹಾಗಾಗಿ ನಿಮಗೆ ಉತ್ತರ ನಿಖರವಾಗಿ ಗೊತ್ತಿದ್ದರೆ ಅದರಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ನಂತರ ನಿಮಗೆ ಆ ಉತ್ತರದ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಅದಾದ ಪರೀಕ್ಷೆ ಕೊನೆಯ ಪುಟಗಳಲ್ಲಿ ಈ ಎಕ್ಸ್ಟ್ರಾ ಉತ್ತರಗಳನ್ನು ಅಥವಾ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಬರೀಬಹುದಾದಂಥ ಸಾಧ್ಯತೆಯನ್ನು ನೀವು ಕಾಣ್ಬೋದು. ಹಾಗಾಗಿ ನೀವು ಯಾರೂ ಕೂಡ ಈ ಥರ ಬರೀಬೇಕಾದ್ರೆ ಒಂದೇ ಪುಟದಲ್ಲಿ 4 ಉತ್ತರಗಳನ್ನು ಬರೆಯೋದಕ್ಕೆ ಹೋಗಬೇಡಿ. ನೀವು ಬರೀಬೇಕಾಗಿರೋದು ಬರೀ 3 ಪ್ರಶ್ನೆಗಳಿಗೆ. ಹಾಗಾಗಿ 3 ಪ್ರಶ್ನೆಗಳ ಉತ್ತರವನ್ನು ನೀವು ಬರೆಯಬೇಕು. ಹಾಗಾಗಿ ಈ ಪುಟದಲ್ಲೂ ಕೂಡ 6 ಅಂಕಗಳನ್ನು ಒಟ್ಟಾರೆಯಾಗಿ ಪಡ್ಕೊಂಡಿದೆ. ನಂತರ ಸೊ ಇದಿಷ್ಟು ಕೂಡ ನಮಗೆ 2 ವಾಕ್ಯಗಳಿಗೆ ಸಂಬಂಧಪಟ್ಟಂಥದ್ದು. ನಂತರದ ಕಾಲಮ್ ಏನಪ್ಪ ಅಂದರೆ ಸಂದರ್ಭ ಸ್ವಾರಸ್ಯ. ನಾವೆಲ್ಲ ಕ್ರಮವಾಗಿ ಹೋಗ್ತೀವಿ. ಸಂದರ್ಭ ಸ್ವಾರಸ್ಯ ಅಂತಂದಾಗ ನೀವು ಗಮನಿಸಿ, ನಮಗೆ ಮೊದಲನೇ ವಿಭಾಗದಲ್ಲಿ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ಸಂದರ್ಭ ಸ್ವಾರಸ್ಯ, ಈ ವಿದ್ಯಾರ್ಥಿ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಸಂದರ್ಭ ಸ್ವಾರಸ್ಯವನ್ನು ಒಂದು ಪುಟದಲ್ಲಿ ಬರೆದಿದ್ದಾರೆ. ಅಂದರೆ ನಮಗೆ ಇಷ್ಟೊಂದು ವಿವರಣೆ ರೂಪದ ಉತ್ತರಗಳು ಕೂಡ ಅವಶ್ಯಕತೆ ಇಲ್ಲ. ಕೆಲವೊಂದು ವಾಕ್ಯಗಳು ಕೇವಲ 5-6 ಸಾಲುಗಳಲ್ಲಿ ಉತ್ತರವನ್ನು ಬಯಸ್ತವೆ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇವರು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಆಯ್ಕೆಯನ್ನು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಪ್ರಶ್ನೆ ಸಂಖ್ಯೆಯನ್ನು ಬರೆದ್ರೆ ಸಾಕು, ಪ್ರಶ್ನೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ನೀವಿಲ್ಲಿ ಮೊದಲು ಈ ವಿಭಾಗ ಅಂತ ಹಾಕ್ತೀರಾ, ಕಾಲಮ್ ಸಂಖ್ಯೆಯನ್ನು ಹಾಕ್ತೀರಾ, ಅದಾದಮೇಲೆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಉತ್ತರವನ್ನು ಆರಂಭಿಸ್ತೀರಾ. ಅದರಲ್ಲಿ ಮೊದಲನೇದು ಆಯ್ಕೆ. ನೀವು ಇದನ್ನು ಮರಿಬೇಡಿ ಮಕ್ಕಳೇ. ಪ್ರಶ್ನೆ ಅಂದರೆ ಪ್ರಶ್ನೆಗೆ ಉತ್ತರಿಸುವಾಗ ಸಂದರ್ಭ ಸ್ವಾರಸ್ಯದಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅನ್ನೋಂಥದ್ದನ್ನು ಬರೀಬೇಕು. ಅಲ್ಲಿ ಯಾವುದು ಅನ್ನೋದಕ್ಕೆ ಒಂದೊಂದು ಜಾಗವನ್ನು ಬಿಟ್ಟು ಅದಕ್ಕೆ ಗುರುತನ್ನು ಬಿಟ್ಕೊಡಬೇಕು. ಸೊ ಇಲ್ಲಿ ನೀವು ಗಮನಿಸಿ,
ಪ್ರಸ್ತುತ ವಾಕ್ಯವನ್ನು GS ಶಿವರುದ್ರಪ್ಪ ರಚಿಸಿರುವ ತೆರೆದ ದಾರಿ ಎಂಬ ಕೃತಿಯಿಂದ ಆಯ್ದು ಮುಂಬೈ ಜಾತಕ ಎನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಈ ವಿದ್ಯಾರ್ಥಿ ಉತ್ತರವನ್ನು ಎಷ್ಟು ಪೂರ್ಣ ರೂಪದಲ್ಲಿ ಬರೆದಿದ್ದಾರೆ. ಕೃತಿಕಾರರ ಹೆಸರು ಮತ್ತೆ ಆ ಕೃತಿ, ಅದಾದ ನಂತರ ಆ ಕೃತಿಯಿಂದ ಆಯ್ದುಕೊಳ್ಳಲಾಗಿರುವಂತಹ ಪಠ್ಯ ಪುಸ್ತಕದಲ್ಲಿರುವಂತಹ ಪದ್ಯ ಭಾಗ. ಹಾಗೆ ಈ ಮೂರನ್ನು ಕೂಡ ಸಂಪೂರ್ಣವಾಗಿ ಗಮನಿಸಬೇಕು. ಕೆಲವೊಂದು ಸಾರಿ ಕೆಲವೊಂದು ವಿದ್ಯಾರ್ಥಿಗಳು ಈ ಆಯ್ದ ಕೃತಿಯನ್ನು ಕೂಡ ಬರೆಯೋದಿಲ್ಲ. ಈ ಥರದ ಇದ್ದಾಗ ಸಮಸ್ಯೆ ಏನಾಗಲ್ಲ. ಆದರೆ ಕೃತಿಕಾರರ ಹೆಸರು ಮತ್ತು ಪದ್ಯ ಭಾಗದ ಹೆಸರನ್ನು ಅಚ್ಚುಕಟ್ಟಾಗಿ ನಮೂದಿಸಬೇಕು. ಅದು ಆಯ್ಕೆಗೆ 1 ಅಂಕ ಇರೋದ್ರಿಂದ ಈ ಆಧಾರದ ಮೇಲೆ ನಿಮಗೆ 1 ಅಂಕವನ್ನು ಪೂರ್ಣವಾಗಿ ಪಡ್ಕೋಬೋದು. ಏಕೆಂದರೆ ಸಂದರ್ಭ ಸ್ವಾರಸ್ಯ 3 ಅಂಕಗಳಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಸ್ಪಷ್ಟವಾಗಿರೋದ್ರಿಂದ ನೀವು ಗಮನಿಸಿ, ಎಲ್ಲ ಕಡೆಯಲ್ಲೂ ಕೂಡ ಚಿಹ್ನೆಗಳು ಅಥವಾ ಅದನ್ನು ಬರೆದಿರುವಂಥ ಶೈಲಿ, ಅಕ್ಷರಗಳ ಸ್ಪಷ್ಟತೆ ಇದನ್ನೆಲ್ಲ ಗಮನಿಸಿ ಈ ವಿದ್ಯಾರ್ಥಿ ಈ ಪ್ರಶ್ನೆಗೆ 3 ಅಂಕಗಳನ್ನು ಪಡ್ಕೊಂಡಿದೆ. ಸಂದರ್ಭ ನಮಗೆ ಯಾವ ಸಂದರ್ಭದಲ್ಲಿ ಎಷ್ಟನ್ನ ಯಾವ ಪದ್ಯಕ್ಕೆ ಅನುಗುಣವಾಗಿ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು ಅನ್ನೋಂಥದ್ದು ಕೂಡ ಗೊತ್ತಿರಬೇಕು. ಇಲ್ಲಿ ನೋಡಿ, ಅದಾದ ನಂತರ 2ನೇ ಪ್ರಶ್ನೆ ಸಂದರ್ಭ ಸ್ವಾರಸ್ಯದಲ್ಲಿ, ಅದಕ್ಕೂ ಕೂಡ ಉತ್ತರ ಬರೆದಿದ್ದಾರೆ. ಒಂದೊಂದು ಪುಟಗಳು ಬರೆಯುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಬರೆಯಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಸಮಯ ಅನ್ನೋಂಥದ್ದು ತುಂಬ ಜಾಸ್ತಿ ಹಿಡಿಯುತ್ತೆ. ಕೆಲವು ಮಕ್ಕಳು ಬರವಣಿಗೆಯಲ್ಲಿ ನಿಧಾನ ಇರ್ತಾರೆ, ಕೆಲವು ಮಕ್ಕಳು ಮುಂದಿನದನ್ನು ಬರೆಯೋದಕ್ಕೆ ನಮಗೆ ತುಂಬ ಸಮಸ್ಯೆಗಳಾಗತ್ತೆ. ನಿಮಗೆ ಮುಂದಿನ ತರಗತಿಯಲ್ಲಿ ನಾನು ಕನ್ನಡ ಅಂದರೆ PUC ಕನ್ನಡ ಎಕ್ಸಾಮ್ ಬರೆಯಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನು ಅವಾಯ್ಡ್ ಮಾಡಬೇಕು ಅಥವಾ ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಿದ್ರೆ ನೀವು ಫಿಸಿಕ್ಸ್ ವಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನಲ್ಲಿ ಲಾಗಿನ್ ಆಗಿ ಒಂದು ವಾಟ್ಸಪ್ ಗುಂಪಿಗೆ ಜಾಯಿನ್ ಆದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಇಡೀ ಫಿಸಿಕ್ಸ್ ವಾಲ ಒಂದು ಆ್ಯಪ್ನಲ್ಲಿ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂಥ ಒಂದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಪಟ್ಟಂಥ ತಯಾರಿಗೆ ನೀವು ಗಮನಿಸ್ತಾ ಹೋದರೆ ಇಲ್ಲಿ ಎಲ್ಲ ರೀತಿಯ ಆಕರಗಳು ಅಂದರೆ ಸಾಮಗ್ರಿಗಳು, ಅಂದರೆ ನೋಟ್ಸಿಂದ ಹಿಡಿದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ತರಗತಿಗಳು, ನೀಲಿನಕ್ಷೆಗೆ ಸಂಬಂಧಪಟ್ಟಂಥ ತರಗತಿಗಳು, ಇದೆಲ್ಲ ವಿಷಯಗಳನ್ನು ನೀವು ಗಮನಿಸ್ಕೋಬಹುದು. ಹಾಗಾಗಿ ಮಕ್ಕಳೇ ಅದನ್ನು ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನೀವಿಲ್ಲಿ ಗಮನಿಸಿ, ನಂತರ ಸಂದರ್ಭ ಸ್ವಾರಸ್ಯವನ್ನು ಕೂಡ 1 ಪುಟದಲ್ಲಿ ಬರೆದಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಪ್ರತಿಯೊಂದು ಒಂದೊಂದು ಪುಟ ಬರೆಯುವಂಥ ಅವಶ್ಯಕತೆ ಇಲ್ಲ. 1 ಪುಟದಲ್ಲಿ 2 ಸಂದರ್ಭ ಸ್ವಾರಸ್ಯವನ್ನು ಬರೆಯುವಂಥ ಕೆಲಸವನ್ನು ಮಾಡಿ. ಹಾಗಾಗಿ ಪೂರ್ಣ ಅಂಕಗಳಿಗೆ ವಿಷಯ ಸ್ಪಷ್ಟತೆ ಇದ್ದರೆ ಸರಳವಾದಂಥ ಉತ್ತರದಿಂದ 3 ಅಂಕಗಳನ್ನು ಪಡ್ಕೋಬಹುದು. ಹಾಗಾಗಿ ಇಲ್ಲಿ 2 ಕೂಡ ಪೂರ್ಣ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ನಂತರ 2ನೇ ಕಾಲಮಲ್ಲೂ ಕೂಡ ಇಲ್ಲೂ ಯಾವುದಾದ್ರೂ ಒಂದು ವಾಕ್ಯದ ಅಲ್ಲಿ ಕೂಡ ನಿಮಗೆ ಗದ್ಯ ಭಾಗದ ಯಾವುದಾದ್ರೂ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗಿರುತ್ತೆ. ಇಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಗದ್ಯ ಭಾಗದ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಈ 3 ಅಂಶಗಳನ್ನು ಕರೆಕ್ಟಾಗಿ ಬರೆದಿರೋದ್ರಿಂದ ಪ್ರತಿಯೊಂದು ಪ್ರಶ್ನೆಗೂ ಕೂಡ 3 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನೀವು ವಿವರಣೆಯನ್ನು ಕೊಡಬೇಕಾದ್ರೆ ಒಂದಷ್ಟು ವಾಕ್ಯಗಳನ್ನು ಕಡಿಮೆ ಮಾಡಿ ಬರೆದು ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಬರೆಯಬೇಕು. ನಾವು ಕಡಿತ ಮಾಡಿ ಪದಗಳಲ್ಲಿ ಹಿಡಿದು ಬರೆಯೋದ್ರಿಂದ ನಮಗೆ ಪದಬಂಧ ಅಥವಾ ಭಾಷೆಯ ಶೈಲಿ ಅನ್ನುವಂಥದ್ದು ತುಂಬ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಮೂಡಿಸುತ್ತೆ. ಹಾಗೆ ನೀವು ಗಮನಿಸ್ಕೋಬೇಕು, ಯಾವುದೇ ಪದಗಳನ್ನು ಯಾವ ವಾಕ್ಯಗಳಲ್ಲಿ ಬಳಸ್ತೀವಿ, ಎಷ್ಟು ವಾಕ್ಯಗಳಲ್ಲಿ ಬಳಸ್ತೀವಿ ಅನ್ನೋಂಥದ್ದು ಹಿಡಿತದಲ್ಲಿ ಇಡೀ ಉತ್ತರವನ್ನು ಬಳಕೆ ಮಾಡ್ಕೊಬೇಕಾಗತ್ತೆ. ನಂತರ ಈ ವಿದ್ಯಾರ್ಥಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು 4 ಅಂಕದ ಪ್ರಶ್ನೆಗಳು. ಇಲ್ಲಿ ನೀವು ಗಮನಿಸೋದಾದರೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಕ್ಕೆ ಸಂಬಂಧಪಟ್ಟದಾಗೆ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲೂ ಕೂಡ ಈ ವಿಭಾಗಕ್ಕೆ ಸಂಬಂಧಪಟ್ಟ 3 ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. 3 ವಿಭಾಗಕ್ಕೆ ಸಂಬಂಧಪಟ್ಟಾಗೆ ಸರಿಯಾದಂಥ ಉತ್ತರಗಳನ್ನು ಬರೆದ್ರೆ 4ಕ್ಕೆ 4 ಅಂಕಗಳು ಕೂಡ ಅಲ್ಲಿ ಸಿಗುತ್ತೆ. ಒಂದು ಇಡೀ ಪ್ರಶ್ನೆಗೆ ಬೇಕಾದಂಥ ಎಲ್ಲ ಅಂಶಗಳನ್ನು ಉತ್ತರದ ರೂಪದಲ್ಲಿ ಅಚ್ಚುಕಟ್ಟಾಗಿ ಬರೆಯಬೇಕು. 4 ಅಂಕದ ಪ್ರಶ್ನೆಗಳನ್ನು ಬರೆಯಬೇಕಾದ್ರೆ ವಿದ್ಯಾರ್ಥಿಗಳೇ ಗಮನಿಸಬೇಕು, ಈ ವಿದ್ಯಾರ್ಥಿ ಎಲ್ಲೂ ಕೂಡ ಯಾವುದೇ ರೀತಿಯ ಒತ್ತಕ್ಷರ ಅಥವಾ ಯಾವುದೇ ರೀತಿಯ ಅಕ್ಷರ ದೋಷ ಅಥವಾ ಲೇಖನ ಚಿಹ್ನೆಗಳ ತಪ್ಪನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಸರಿಯಾಗಿರೋದ್ರಿಂದ ಅಕ್ಷರ ದೋಷ ಮತ್ತು ಒತ್ತಕ್ಷರಗಳು, ಅಲ್ಲಿ ಚಿಹ್ನೆಗಳು ಬಳಸಿರುವಂತಹ ವಿಧಾನ
ಮತ್ತು ಉತ್ತರವನ್ನು ಹೇಳಿರುವಂಥ ವಿಷಯ. ಹಾಗಾಗಿ ಎಲ್ಲ ಸ್ಪಷ್ಟತೆ ಇರೋದ್ರಿಂದ ಈ ವಿದ್ಯಾರ್ಥಿ ಪೂರ್ಣ ಅಂಕವನ್ನು ಪಡ್ಕೊಂಡಿದೆ. ಹಾಗಾಗಿ 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪುಟಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಬರೀಬೇಕು. ಯಾಕೆಂತಂದರೆ ಅದು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಾಗ ಕೆಲವೊಂದು ಸಾರಿ 8-10 ವಾಕ್ಯಗಳಿಗೂ ಕೂಡ ಹೋಗುವಂಥ ಸನ್ನಿವೇಶಗಳಿರುತ್ತೆ. ಕೆಲವೊಂದು ಪ್ರಶ್ನೆಗಳು ಅದನ್ನು ಬಯಸುತ್ತದೆ. ಅಂತಹ ಬಯಸುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತಾ ಹೋಗಿ. ಏನು ಉತ್ತರ ಇದೆಯೋ ಅದನ್ನು ನಿಮ್ಮ ಜ್ಞಾನದ ಆಧಾರದ ಮೇಲೆ ಅದನ್ನು ಪದಗಳನ್ನು ಸ್ಪಷ್ಟವಾಗಿ ಬಳಕೆ ಮಾಡಿ ಬರೀರಿ. ನಂತರ ಅದೇ ರೀತಿ 4 ಅಂಕದ ಪ್ರಶ್ನೆಗಳನ್ನು ಬರೆದಿದ್ದಾಳೆ. ನಂತರ ನಿಮಗೆ ಮುಖ್ಯವಾಗಿ ಈ ಗದ್ಯ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ವಿವರಣೆ ರೂಪದ ಪ್ರಶ್ನೆಗಳಾದ ಮೇಲೆ 3ನೇ ವಿಭಾಗ, ಈ ವಿಭಾಗ ಇರುವಂಥದ್ದು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು. ಈ ವಿಭಾಗ ಏನು ಹೇಳುತ್ತಪ್ಪ ಅಂತಂದರೆ, ಮುಖ್ಯವಾಗಿ ಭಾಷಾಭ್ಯಾಸದಲ್ಲಿ ನಿಮಗೆ ಒಂದು ಮೇಯ್ನ್ ಕಾಲಮನ್ನು ಕೊಟ್ಟಿರ್ತಾರೆ. ಈ ಕೆಳಗೆ ಕೊಟ್ಟಿರುವಂತಹ 6 ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳನ್ನು ನಿಗದಿಗೊಳಿಸಿರ್ತಾರೆ. ನೀವು ಮಾಡಬೇಕಾಗಿರೋದು ಏನು? ಕೇವಲ ಒಂದು ಪ್ರಶ್ನೆಗೆ 2 ಅಂಕಗಳ ಆಧಾರಿತವಾಗಿ 4 ಪ್ರಶ್ನೆಗಳನ್ನು ಬರೆಯಬೇಕು. ಒಟ್ಟು 8 ಅಂಕಗಳಿಗೆ ಸಂಬಂಧಪಟ್ಟಂಥ ಉತ್ತರವನ್ನು ಬರೀಬೇಕು. ಇಲ್ಲಿ ನೋಡಿ, ಈ ವಿದ್ಯಾರ್ಥಿ ಯಾವ ರೀತಿ ಬರೆದಿದ್ದಾರೆ? ಈ ವಿಭಾಗ ಅಂತೇಳಿ ಭಾಷಾಭ್ಯಾಸ ಅಂತ ಬರ್ತಿದ್ದಾರೆ. ಅದಾದ ಮೇಲೆ ಅಲ್ಲಿನ ಕ್ರಮ ಸಂಖ್ಯೆ ಹಾಕಿದ್ದಾರೆ, ರೋಮನ್ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕಿದ್ದಾರೆ. ಅದಾದ ನಂತರ ಆ ವಿಭಾಗದಲ್ಲಿ, ಭಾಷಾಭ್ಯಾಸ ವಿಭಾಗದಲ್ಲಿ ನಿಮಗೆ 3 ವಿಭಾಗಗಳಿರುತ್ತೆ. ಒಂದು ಈ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ಪತ್ರಲೇಖನ, ಇನ್ನೊಂದು ಪ್ರಬಂಧದ ಮಾದರಿ. ಈ 3ಕ್ಕೂ ಸಂಬಂಧಪಟ್ಟ ಹಾಗೆ ಈ ಭಾಷಾಭ್ಯಾಸ ವಿಭಾಗ ಕೂಡಿರುತ್ತೆ. ಇಲ್ಲಿ ನೋಡಿ, ಮೊದಲನೇ ಪದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳಿರ್ತಾರೆ? ಸಮಾನಾರ್ಥಕನಾದರೂ ಕೇಳಿರ್ಬೋದು ಅಥವಾ ನಾನಾರ್ಥನೂ ಕೇಳಿರ್ಬೋದು. ವಿದ್ಯಾರ್ಥಿ ಏನು ಮಾಡಿದಾರಪ್ಪ ಅಂತಂದರೆ, ನಾನಾರ್ಥಗಳನ್ನು ಕೇಳಿದ್ದಾರೆ, ನಾನಾರ್ಥಗಳನ್ನು ಬರೆದಿದ್ದಾರೆ. ನಾನಾರ್ಥಗಳನ್ನು ಯಾವ ಥರ ಬರೆದಿದ್ದಾರೆ ನೋಡಿ, ಈ ರೀತಿ ಬರೆಸಿ ಒಂದು ಗುರುತು ಚಿಹ್ನೆಗಳನ್ನು ಹಾಕಿ ಬಳಸೋದ್ರಿಂದನೂ ಕೂಡ ತುಂಬ ಉಪಯುಕ್ತ ಆಗುತ್ತೆ. ನಿಮಗೆ 3 ಪದಗಳನ್ನು ಕೊಟ್ಟು 2 ಪದಗಳನ್ನು ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಉದಾಹರಣೆಗೆ ಬಟ್ಟೆ ಅಂತ ಕೊಡ್ತಾರೆ. ಬಟ್ಟೆ ಅಂತ ಕೊಟ್ಟಾಗ ಒಂದು ಅರ್ಥ ಏನು? ವಸ್ತ್ರ. ಇನ್ನೊಂದು ಅರ್ಥ ಏನು? ದಾರಿ. ನೋಡಿ, ಈ ವಿದ್ಯಾರ್ಥಿ ಇಲ್ಲಿ ಚಿಹ್ನೆಗಳನ್ನು ಸೂಚಿಸಿ ಬರೆದಿರೋದ್ರಿಂದ ಇಂತಹ ಶೈಲಿ ಇದೆಯಲ್ಲ, ಇದು ಉತ್ತರ ಬರೆಯುವಂಥ ಶೈಲಿ. ಇದು ಯಾವ ವಿದ್ಯಾರ್ಥಿ 100ಕ್ಕೆ 100 ಪಡಿಬಹುದಾದಂತಹ ಅರ್ಹತೆಯನ್ನು ಹೊಂದಿರ್ತಾನೋ ಆ ವ್ಯಕ್ತಿಯ ಉತ್ತರಗಳು ಒಂದು ಸಂಕ್ಷಿಪ್ತ ಮಾದರಿಯಲ್ಲಿ, ಅದರ ಜೊತೆಗೆ ನಿಖರವಾದಂಥ ರೀತಿಯಲ್ಲಿ ಇರುತ್ತೆ. ಹಾಗೆ ಬಟ್ಟೆ ಅನ್ನುವಂಥ ಪದಕ್ಕೆ ವಸ್ತ್ರ ಅಂತ ಒಂದು ಪದ ಹೇಳಿದ್ರೆ ಇನ್ನೊಂದು ದಾರಿ ಅಂತೇಳಿ ಅರ್ಥ ಸಿಗುತ್ತೆ. ಹಾಗಾಗಿ ಈ ರೀತಿಯ ಉತ್ತರಗಳನ್ನು ಬರೆಯೋದ್ರಿಂದ ಮೌಲ್ಯಮಾಪಕರ ಗಮನ ಉತ್ತಮವಾಗಿ ಆಕರ್ಷಿತ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಲ್ಲಿ ಬರೆದಿರುವಂಥ ಶೈಲಿಯನ್ನು. ನಂತರ ಅರಿ ಅಂತ ಹೇಳಿ, ಅರಿ ಅಂತಂದರೆ ಒಂದು ತಿಳಿದುಕೊಳ್ಳೋದು ಅಥವಾ ಹರಿಯೋದು. ನಂತರ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಶತ್ರು. ಹಾಗಾಗಿ ಇಲ್ಲಿ 3 ಪದಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅರ್ಥಗಳನ್ನು, ನಾನಾರ್ಥಗಳನ್ನು ಬರೆದಿದ್ದಾರೆ. ಆದರೆ ಇನ್ನೊಂದು ಎಕ್ಸ್ಟ್ರಾನೂ ಕೂಡ ಬರೆದಿದ್ದಾರೆ. ಇದು ಹೆಚ್ಚುವರಿ ಪ್ರಶ್ನೆ ಅವಶ್ಯಕತೆ ಇಲ್ಲ. ಹಾಗಾಗಿ ಸರಿಯಾದಂಥ ಉತ್ತರಗಳಿಗೆ ಮೌಲ್ಯಮಾಪಕರು ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಪ್ರಶ್ನೆಯಲ್ಲಿ 2 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ನಂತರ 46ನೇ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ, ನೀವು ಭಾಷಾಭ್ಯಾಸವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿನ ಪ್ರಶ್ನೆಗಳನ್ನು ಮೇಯ್ನನ್ನು ಬರೆಯೋಕ್ಕೆ ಹೋಗಬೇಡಿ. ಪ್ರಶ್ನೆಗಳಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬರೀರಿ. ಏಕೆಂದರೆ ವಿಭಕ್ತಿ ಪ್ರತ್ಯಯ ಅಥವಾ ಗುಣವಾಚಕ ಅಥವಾ ಸಂಧಿಗಳು, ಕ್ರಿಯಾಪದ, ಸಮಾಸ ಯಾವುದನ್ನೇ ಕೊಟ್ಟರೂ ಕೂಡ ಅಲ್ಲಿನ ಪದಗಳನ್ನು ಬರೆದು ಅಲ್ಲಿನ ಉತ್ತರವನ್ನು ಬರೆಯೋದ್ರಿಂದ ಮೌಲ್ಯಮಾಪಕರಿಗೆ ಅದು ತುಂಬ ಸರಳವಾಗಿ ಮತ್ತು ವಿದ್ಯಾರ್ಥಿಯ ಉತ್ತರ ನಿಖರವಾಗಿ ಗೋಚರ ಆಗುತ್ತೆ. ಇಲ್ಲಿ 46ನೇ ಪ್ರಶ್ನೆ ಸಂಖ್ಯೆ ಬರೆದಿದ್ದಾರೆ. ಅಲ್ಲಿನ ಪದಗಳನ್ನು 3 ಪದಗಳನ್ನು ಕೊಟ್ಟು ಗುಣವಾಚಕವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕಲಿ, ಭೀಮ, ಗಟ್ಟಿಪಾದ, ಶ್ರೇಷ್ಠ ವಿಜ್ಞಾನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗುಣವಾಚಕ ಏನು? ಕಲಿ ಭೀಮದಲ್ಲಿ ಕಲಿ, ಗಟ್ಟಿಪಾದದಲ್ಲಿ ಗಟ್ಟಿ, ಶ್ರೇಷ್ಠ ವಿಜ್ಞಾನಿಯಲ್ಲಿ ಶ್ರೇಷ್ಠ. ಹಾಗಾಗಿ ಈ 3 ಉತ್ತರಗಳು ಸರಿಯಾಗಿರೋದ್ರಿಂದ ಪೂರ್ಣಾಂಕನ ಪಡ್ಕೊಂಡಿದ್ದಾರೆ. ನಂತರ ತತ್ಸಮ ತದ್ಭವಗಳ ಪದಗಳನ್ನು ಕೊಟ್ಟಿದ್ದಾರೆ. 3 ತತ್ಸಮಗಳನ್ನು ಕೊಟ್ಟು ಅದಕ್ಕೆ ತದ್ಭವ ಪದಗಳನ್ನು ಬರೆಯಿರಿ ಅಂತಲೂ ಕೇಳ್ಬೋದು, ಅಥವಾ ತದ್ಭವಗಳನ್ನು ಕೊಟ್ಟು ತತ್ಸಮ ಪದಗಳನ್ನು ಬರೆಯಿರಿ ಅಂತಲೂ ಕೇಳ್ಬೋದು.
ಇಲ್ಲಿ ಯೋಗಿ ಜೋಗಿ ಪರೀಕ್ಷಿಸು ಪರೀಕ್ಷಿಸು ಯಶ ಜಶ ಅಂತ ಬರೆದಿದ್ದಾರೆ. ಸೊ ಇವು ತತ್ಸಮ ತದ್ಭವ ಪದಗಳಾಗಿರೋದ್ರಿಂದ ಉತ್ತರ ಸರಿಯಾಗಿರೋದ್ರಿಂದ ಒಂದೇ ಪುಟದಲ್ಲಿ 4 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥದ್ದು. 1 ನಾನಾರ್ಥ, 2 ಗುಣವಾಚಕ, 3 ತತ್ಸಮ ತದ್ಭವ, 4ನೇದು ಕಾಲಗಳನ್ನು ಸೂಚಿಸಿ ಅಥವಾ ಧಾತುವನ್ನು ಗುರುತಿಸಿ ಬರೆಯುವಂಥದ್ದು, ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಬರೆಯುವಂಥದ್ದು. ಹಾಗಾಗಿ 8 ಅಂಕಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲನೇ ಮೇನ್ ಕೇಳುವಂಥದ್ದು 8 ಅಂಕಗಳಿಗೆ. ಹಾಗೆ ಒಂದೇ ಪುಟದಲ್ಲಿ 8 ಅಂಕಗಳ ಉತ್ತರಗಳನ್ನು ಈ ವಿದ್ಯಾರ್ಥಿ ಬರೆದು ಪೂರ್ಣ ಅಂಕಗಳನ್ನು ಪಡ್ಕೊಂಡಿದೆ. ಹಾಗೆ ಈ ಥರದ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ನೀವು 8 ಅಂಕಗಳ ಪ್ರಶ್ನೆಯನ್ನು ಅಂದರೆ ನೀವು ಉತ್ತರ ಮತ್ತು ಪ್ರಶ್ನೆಯನ್ನು ಬರೆದು ಒಂದೇ ಪುಟದಲ್ಲಿ ಉತ್ತರಿಸ್ಬೋದು. ನಂತರದ ಭಾಗ ಏನಪ್ಪ ಅಂತಂದರೆ, ಇದು ಅನ್ಯದೇಶೀಯ ಪದಗಳನ್ನು ಬರೆದಿದ್ದಾರೆ. ನಿಮಗೆ ಎಕ್ಸ್ಟ್ರಾ ಗೊತ್ತಿದೆ ಕೆಲವೊಂದು ಉತ್ತರಗಳು ಮೊದಲು ಬರೆದು ತಪ್ಪಾಗಿದ್ದು ಅನಂತರ ಹೆಚ್ಚುವರಿ ಬರೆದಂಥ ಪ್ರಶ್ನೆಗಳು ಉತ್ತರಗಳು ಕೂಡ ಸರಿಯಾಗಿರುತ್ತೆ. ಅದನ್ನು ಹೆಚ್ಚುವರಿ ಬರೆಯುವಂಥದ್ದನ್ನು ನೀವು ಎಲ್ಲ ಪ್ರಶ್ನೆಗಳನ್ನು ಬರೆದು ಮುಗಿಸಿದ ಮೇಲೆ ನೀವು ಅದನ್ನು ಇಟ್ಕೋಬೇಕಾಗತ್ತೆ. ಅದಕ್ಕಾಗಿ ನೀವು ಗಮನ ವಹಿಸಬೇಕು. ನಂತರ ಇದಾದ ಮೇಲೆ ಮುಂದೆ ಬರುವಂಥದ್ದು ನಮಗೆ ಪತ್ರಲೇಖನ. ಸೊ ಪತ್ರಲೇಖನದಲ್ಲಿ ನೀವು ಯಾವುದೇ ರೀತಿಯ ಪ್ರಶ್ನೆಯನ್ನು ಬರೀಬೇಕಾದಂಥ ಅವಶ್ಯಕತೆ ಇಲ್ಲ. ಪತ್ರಲೇಖನ ನಿಮ್ಗೆಲ್ಲರಿಗೂ ಗೊತ್ತು. ಪತ್ರದ ಆರಂಭಕ್ಕೆ 1 ಅಂಕ ಇರುತ್ತೆ, ನಂತರ ಪತ್ರದ ವಿಷಯಕ್ಕೆ 2 ಅಂಕ ಇರುತ್ತೆ, ಪತ್ರದ ಮುಕ್ತಾಯಕ್ಕೆ 1 ಅಂಕ ಇರುತ್ತೆ. ಹೀಗಾಗಿ 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಡೀ ಪತ್ರಲೇಖನವನ್ನು ನಾವು ಗಮನಿಸ್ಬೋದು. ನಂತರ ಇಲ್ಲಿ ನಾವು ಈ ವಿದ್ಯಾರ್ಥಿಯ ಪತ್ರಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ 3 ಅಂಕಗಳನ್ನು ಪಡ್ಕೊಂಡಿರೋದನ್ನು ಗಮನಿಸ್ತೀವಿ. ಈಗಾಗಲೇ 1 ಅಂಕ 2 ಅಂಕದ ಪ್ರಶ್ನೆಯಲ್ಲಿ ಹೋಯಿತು. ಇಲ್ಲಿ 3 ಅಂಕಕ್ಕೆ ಸಂಬಂಧಪಟ್ಟಂಥ, ಇಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂಥ ಪತ್ರಲೇಖನ ಇಲ್ಲಿ 1 ಅಂಕನ ಕಳ್ಕೊಂಡಿದೆ. ಹಾಗಾಗಿ ಎಲ್ಲಿ ಕಳ್ಕೊಂಡಿದೆ ಅನ್ನೋವಂಥದ್ರ ಬಗ್ಗೆ ನಾವು ಗಮನಿಸಬೇಕು. ನೀವು ಗಮನಿಸಿ, ಇಲ್ಲಿ ನಾವು ಪತ್ರದ ಆರಂಭ ಅಂತ ಬರೀಬೇಕಾದ್ರೆ ಪತ್ರದ ಆರಂಭ ಹೇಗಿರುತ್ತೆ, ಪತ್ರವನ್ನು ಬರಿತಾ ಇರುವಂಥವರ ವಿಳಾಸ, ನಂತರ ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ, ನಂತರ ದಿನಾಂಕವನ್ನು ನಾವು ಮುದ್ರಿಸಿರ್ತೀವಿ. ಇದು 1 ಅಂಕಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ನಂತರ ಮಾನ್ಯರೇ ಅನ್ನುವಂಥ ಸಂಬೋಧನೆ, ಅದಾದ ಮೇಲೆ ನಂತರ ವಿಷಯ ಸಹೋದರನ 4 ದಿನದ 4 ದಿನದ ರಜೆಗಾಗಿ ಅನುಮತಿ ಕೋರಿ ಅಂತ ಬರ್ತಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿ ವಿಷಯದಲ್ಲಿ ನಿಮಗೆ ಮುಖ್ಯವಾಗಿ 1 ಏನಾಗಿದೆ, ತಪ್ಪಾಗಿದೆ. ವಿಷಯವನ್ನು ಬರೀಬೇಕಾದ್ರೆ ಏನು ಮಾಡಬೇಕಿತ್ತು, ನೀವು 4 ದಿನ ರಜೆಯನ್ನು ಕೋರಿ ಪತ್ರ ಅಥವಾ ಅನುಮತಿ, 4 ದಿನ ರಜೆಯನ್ನು ಕೋರಿ ಅನುಮತಿ ಅಂತೇಳಿ ಬರೆದಿದ್ರೆ ಸಾಕಾಗಿತ್ತು. ಇಲ್ಲೇನೋ ಸಹೋದರ ಅಂತ ಸೇರಿಸಿ ಅಲ್ಲಿ ತಪ್ಪಾಗಿದೆ. ಅದಾದಮೇಲೆ 1 ತಪ್ಪು. ಅದಾದಮೇಲೆ ನಂತರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ್ದಂತೆ ನಿಮ್ಮ ಕಾಲೇಜಿನಲ್ಲಿ ಅಲ್ಲ, ನಮ್ಮ ಕಾಲೇಜು, ನಿಮ್ಮ ಅಲ್ಲ. ಯಾಕೆಂದರೆ ವಿದ್ಯಾರ್ಥಿ ಅದೇ ಕಾಲೇಜಿನೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾನೆ. ಈ ತಪ್ಪುಗಳನ್ನು ಗಮನಿಸಿ. ನೀವು ದ್ವಿತೀಯ PUC ಓದುತ್ತಿರುವ ಶಿವಾಂಗಿಯಾದ ನಾನು ದಿನಾಂಕ ಇಲ್ಲಿಂದ ಇಲ್ಲಿವರೆಗೆ ರಜೆ ನೀಡಲು ಕೋರುತ್ತೇನೆ. ಏನಕ್ಕೆ ರಜೆ, ಈ ರೀತಿ ವಿಷಯವನ್ನು ಬರೀಬಾರದು. ಬದಲಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಾಂಗಿ ಎಂಬ ವಿದ್ಯಾರ್ಥಿಯಾದ ನಾನು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದು ದಿನಾಂಕ 25ರಿಂದ 8ರವರೆಗೆ ನನ್ನ ಸಹೋದರನ ವಿವಾಹ ವಾರ್ಷಿಕೋತ್ಸವವಿದ್ದು ಆ ವಿವಾಹ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕವಿರುವ ಕಾರಣದಿಂದಾಗಿ ನನಗೆ 4 ದಿನಗಳ ರಜೆಯನ್ನು ನೀಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಸಿಂಪಲ್ಲಾಗಿ ಸರಳವಾಗಿ ಇದನ್ನು ಬರೀಬೇಕು. ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ಬರೆದಿರುವಂತಹ ಮುಕ್ತಾಯದ ಅರ್ಥ, ಇಲ್ಲೂ ಕೂಡ ಅಷ್ಟೇ ನಿಮ್ಮ ವಿಶ್ವಾಸಿ, ಇದನ್ನು ಕೂಡ ಬರೀಬಾರ್ದು. ಸೊ ನಿಮ್ಮ ವಿಶ್ವಾಸಿ ಧನ್ಯವಾದಗಳೊಂದಿಗೆ ಆ ಥರ, ಏಕೆಂತಂದರೆ ಇಲ್ಲಿ ಪ್ರಾಂಶುಪಾಲರಿಗೆ ಬರೀತಾ ಇರಬೇಕಾದ್ರೆ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ವಂದನೆಗಳೊಂದಿಗೆ ಒಂದು ವಿನಯವಾದ ಪೂರಕವಾದಂಥ ರೂಪದಲ್ಲಿ ಪತ್ರಗಳನ್ನು ಬರೆಯಬೇಕು. ಇಲ್ಲಿ ವಂದನೆಗಳೊಂದಿಗೆ ಅಂತ ಬರೆಯಬೇಕಿತ್ತು. ನಂತರ ಇಂತಿ ಅಂತ ಬರೆದ್ರೆ ಸಾಕು. ನಿಮ್ಮ ವಿಶ್ವಾಸಿ, ಆತ್ಮೀಯ ಯಾವ ಪತ್ರಗಳಲ್ಲೂ ಬೇಕಾಗಿಲ್ಲ. ಯಾಕೆಂತಂದರೆ ಇಂತಿ ನಿಮ್ಮ ವಿಶ್ವಾಸಿ ಅನ್ನೋಂಥ ಬರೆಯುವಂಥದ್ದು ಅಧಿಕಾರಿಗಳು, ಅಂದರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಬರೆಯುವಂಥದ್ದು. ಅದಾದ ನಂತರ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅಥವಾ
ಇನ್ನು ಆತ್ಮೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಬಳಕೆ ಮಾಡ್ಬೋದು. ಇಲ್ಲಿ ಇಂತಿ ಅಂತ ಬರೆದ್ರೆ ಸಾಕು, ಇಂತಿ ಅಂತ ಬರೆದು ನಿಮ್ಮ ಸಹಿಯನ್ನು ಹಾಕಬೇಕು. ಸೊ ಹಾಗಾಗಿ ಈ ಪತ್ರ ಲೇಖನದಲ್ಲಿ ಈ ರೀತಿಯ ತಪ್ಪುಗಳಿರೋದ್ರಿಂದ ಈ ವಿದ್ಯಾರ್ಥಿ 3 ಅಂಕಗಳನ್ನು ಪಡ್ಕೊಂಡಿದೆ. ಹಾಗಾಗಿ ಇಲ್ಲೂ ಕೂಡ 1 ಅಂಕ ಮೈನಸ್ ಆಯಿತು, ಅಂದರೆ ಕಳೆದೋಯ್ತು. ಹಾಗಾಗಿ ಅಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟಂತೆ 1 ಅಂಕ, ಇಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂತೆ 1 ಅಂಕ. ಹಾಗಾಗಿ ಈ 4 ಅಂಕ ಪತ್ರಲೇಖನ ಯಾವಾಗಲೂ ಕೂಡ ಗಮನಿಸಿ, ಒಂದು ಹೊಸದಾದಂಥ ಹಾಳೆಯಲ್ಲಿ ಬರೆಯಬೇಕು. ಒಂದು ಪೂರ್ಣ ರೂಪದ ಹಾಳೆಯನ್ನು ತಗೊಂಡು ಅಲ್ಲಿಂದ ಆರಂಭಿಸಿ ದಿನಾಂಕ, ಅದಾದ ನಂತರ ಇಲ್ಲಿ ನಮಗೆ ಸಂಪೂರ್ಣವಾದಂಥ ಪತ್ರರೂಪ ಇರಬೇಕು. ನಂತರ ನಮಗೆ ಕೊನೆ ಭಾಗದಲ್ಲಿರುವಂಥದ್ದು ಯಾವುದಪ್ಪ ಅಂದರೆ ಪ್ರಬಂಧ. ಈ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸೋದಾದರೆ ಹೊಸ ಪುಟದಲ್ಲಿ ಪ್ರಬಂಧದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ವಿಷಯಕ್ಕೆ ಸಂಬಂಧಿಸಿದಂತೆ ಪೀಠಿಕೆಯನ್ನು ಬರೀಬೇಕು. ನೀವು ಗಮನಿಸಿ, ಪ್ರಬಂಧದ ಮಾದರಿಗಳು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಯಾವ ರೀತಿಯಪ್ಪ ಅಂತಂದರೆ ಪ್ರಬಂಧ ಅಂತಂದರೆ ಅದು 3 ಹಂತಗಳಲ್ಲಿ ವಿಶ್ಲೇಷಣೆ ಆಗುತ್ತೆ. ಒಂದು ಪೀಠಿಕೆ, ಇನ್ನೊಂದು ವಿಷಯ ನಿರೂಪಣೆ, ನಂತರ ಉಪಸಂಹಾರ. ಹಾಗಾಗಿ ಈ 3 ವಿಷಯಗಳನ್ನು ನಾವು ಅಚ್ಚುಕಟ್ಟಾಗಿ ಈ ಪ್ರಬಂಧದ ಉತ್ತರ ಬರೆಯುವಾಗ ನಾವು ಪಾಲಿಸಬೇಕು. ಇಂಥ ಸಂದರ್ಭದಲ್ಲಿ ಪೀಠಿಕೆಗೆ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಪೀಠಿಕೆಯನ್ನು ನಾವು ಸರಿಯಾದಂಥ ರೂಪದಲ್ಲಿ ಬಳಸಿದ್ರೆ ಇದಕ್ಕೆ 1 ಅಂಕ ಇರುತ್ತೆ, ಪೀಠಿಕೆಗೆ 1 ಅಂಕ. ನಂತರ ವಿಷಯ ನಿರೂಪಣೆಗೆ ಸಂಬಂಧಪಟ್ಟಂತೆ ಈ 1 ಅಂಕ ಇರುತ್ತೆ. ನಂತರ ಇಲ್ಲಿ ಉಪಸಂಹಾರ ಅಂದರೆ ಇಡೀ ಪ್ರಬಂಧದ ಒಂದು ಒಟ್ಟು ರೂಪಕ್ಕೆ ಸಂಬಂಧಪಟ್ಟಂತೆ 1 ಅಂಕ ಇರುತ್ತೆ. ಇದು 3 ಅಂಕಗಳು ನಮಗೆ ಪ್ರಬಂಧವನ್ನು ಬರೀಲಿಕ್ಕೆ. ಅದರ ಜೊತೆಗೆ ಇನ್ನೂ 1 ಅಂಕ ಯಾವುದಕ್ಕಾಗತ್ತಪ್ಪ ಅಂತಂದರೆ ಭಾಷೆಯ ಶೈಲಿ ಮತ್ತು ಪದಬಂಧ. ಈ ಭಾಷೆ ಶೈಲಿ ಮತ್ತು ಪದಬಂಧಕ್ಕೆ ಸಂಬಂಧಿಸಿದಂತೆ 1 ಅಂಕ ಇರುತ್ತೆ. ಹಾಗಾಗಿ ಒಟ್ಟಾರೆ ಪ್ರಬಂಧಕ್ಕೆ ಸಂಬಂಧಪಟ್ಟಂಥ 4 ಅಂಕಗಳನ್ನು ಬರೆಯಬಹುದು. ಹಾಗಾಗಿ ಈ ವಿದ್ಯಾರ್ಥಿ ಒಂದು ಪ್ರಬಂಧ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆಯನ್ನು ಬರೆದಿದೆ, ವಿಷಯ ನಿರೂಪಣೆಯನ್ನು ಬರೆದಿದೆ, ಉಪಸಂಹಾರವನ್ನು ಬರೆದಿದೆ. ಹಾಗಾಗಿ ಈ ರೀತಿಯ ಒಂದು ಪೂರ್ಣ ರೂಪವಾದಂತಹ ಉತ್ತರಕ್ಕೆ 4 ಅಂಕಗಳನ್ನು ಪಡಿಬಹುದಾದಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 4 ಅಂಕಗಳನ್ನು ಪಡ್ಕೊಂಡಿದೆ. ಒಟ್ಟು 78 ಅಂಕಗಳನ್ನು ಈ ವಿದ್ಯಾರ್ಥಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನು ಬರೆದು ಪಡ್ಕೊಂಡಿರುವಂಥದ್ದು. ನಂತರ ಈ ರೀತಿಯ ನೀವು ಗಮನಿಸೋದಾದರೆ, ಸೊ ಹಿಂಗಿಗೆ ನೀವು ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬ ನಿಜವಾಗ್ಲೂ ಕೂಡ 100ಕ್ಕೆ 100 ಅಂಕಗಳನ್ನು ಅಥವಾ 80ಕ್ಕೆ 80 ಅಂಕಗಳನ್ನು ಪಡಿಬೇಕು ಅನ್ನುವಂಥ ವಿದ್ಯಾರ್ಥಿಗಳ ಕನಸೇನಿರುತ್ತಲ್ಲ, ಆ ವಿದ್ಯಾರ್ಥಿಗಳು ಇಂದಿನ ಉತ್ತರ ಪತ್ರಿಕೆಗಳನ್ನು ನೋಡಿ ಅವರು ಮಾಡಿದಂಥ ತಪ್ಪುಗಳನ್ನು ಒಂದು ಪಾಠವಾಗಿ ಕಲಿತ್ಕೊಂಡು ಮುಂದೆ ಯಾವ ರೀತಿ ನಾವು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ಯೋಜನೆಗೆ ಅನುಗುಣವಾಗಿ ನಿಮಗೆ ಮುಂದಿನ ಪೂರ್ವ ತಯಾರಿ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ತಯಾರಿ ಬಗ್ಗೆ ನೀವು ಗಮನ ಹರಿಸೋದ್ರಿಂದ ಬಹಳ ಮುಖ್ಯ ಆಗುತ್ತೆ. ನಿಮ್ಗೆ ಇದೇ ಥರ ನಿಮಗೆ ದ್ವಿತೀಯ PUC ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ವ್ಯಾಕರಣಾಂಶಗಳು ಅಥವಾ ತರಗತಿಗೆ ಸಂಬಂಧಪಟ್ಟಂಥದ್ದು, ಗದ್ಯ ಪದ್ಯ ಇದಕ್ಕೆ ಪಟ್ಟಂಥ ಸಂದೇಹಗಳು, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಮತ್ತು ನೀಲಿನಕ್ಷೆ, ಈಗಾಗಲೇ ನಿಮಗೆ ನೀಲಿನಕ್ಷೆ ಆಧಾರಿತವಾಗಿರುವಂಥ ಎಲ್ಲ ತರಗತಿಗಳಲ್ಲೂ ನಾನು ಯಾವ್ಯಾವ ಪ್ರಶ್ನೆಗಳನ್ನು ಓದಬೇಕು ಅಂತೇಳಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮದು ಏನಾದರೂ ಸಂದೇಹಗಳಿದ್ದರೆ ಅಥವಾ ನಿಮ್ದು ಯಾವುದಾದ್ರೂ ವಿಷಯಗಳಿದ್ದರೆ ಅದನ್ನು ನೀವು ಫಿಸಿಕ್ಸ್ ವಾಲಾ ಕನ್ನಡ ಅಂತೇಳಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ವಾಟ್ಸಪ್ ಗುಂಪಿಗೆ ಜಾಯ್ನ್ ಆಗಿ ಅದರಲ್ಲೂ ಕೂಡ ಮೆನ್ಷನ್ ಮಾಡಬಹುದು. ನೀವು ನಿಮ್ಮ ಸಂದೇಹಗಳನ್ನು ಪರಿಹರಿಸ್ಕೋಬೋದು. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲ ರೀತಿಯ ಮುಖ್ಯವಾದಂತಹ ಒಂದು ವಿಶೇಷವಾದಂಥ ನೋಟ್ಸ್ಗಳನ್ನು ಅಥವಾ ಪರೀಕ್ಷೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಪಡ್ಕೊಳ್ಳೋದಕ್ಕೆ ತುಂಬ ಅತ್ಯುತ್ತಮವಾದಂಥ ಒಂದು ಸಹಾಯ ಆಗತ್ತೆ. ನೀವು ನಿಜವಾಗಿಯೂ ಕೂಡ ಸಿದ್ಧತೆಯನ್ನು ಒಂದು ಸರಿಯಾದಂಥ
ಶಿಸ್ತುಬದ್ಧವಾದಂಥ ಕ್ರಮದಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ, ನಾನು ಹೇಳಿದಂಥ ಎಲ್ಲ ತರಗತಿಗಳಲ್ಲಿ ಒಂದು ಬ್ಲೂ ಪ್ರಿಂಟ್ ಆಗಿರಬಹುದು, ಅಥವಾ ಈ ಥರ ಒಬ್ಬ ಟಾಪರ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದನ್ನಾಗಿರ್ಬೋದು, ಅಥವಾ ಯಾವ ಪ್ರಶ್ನೆಗಳನ್ನು ನಾವು ಓದಬೇಕು ಅನ್ನೋದಾಗಿರ್ಬೋದು, ಯಾವುದಕ್ಕೆ ನಮ್ಮ ಮುಖ್ಯ ಗಮನ ಇರಬೇಕು ಅನ್ನೋದಾಗಿರ್ಬೋದು, ಈ ಥರದ ವಿಷಯಗಳನ್ನು ನಾವು ಮುಖ್ಯವಾಗಿ ಗಮನಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ಥರದ ವಿಷಯಗಳನ್ನು ಗಮನಿಸೋದ್ರಿಂದ ನೀವು ಎಂಥ ಪ್ರಶ್ನೆಗಳನ್ನು ಬಂದರೂ ಕೂಡ ಅದನ್ನು ಸರಳವಾಗಿ ಉತ್ತರಿಸ್ಬಹುದಾಗಿ ನಾವು ಗಮನಿಸ್ಬೋದು. ಧನ್ಯವಾದಗಳು. ಇವತ್ತಿನ ತರಗತಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಪಡೆಯಬಹುದಾದಂಥ ಸಾಧ್ಯತೆಗಳಿದ್ರೂ ಕೂಡ ಆಕೆಯ ತಪ್ಪುಗಳಿಂದ ಎಲ್ಲಿ ಅಂಕಗಳನ್ನು ಕಳ್ಕೊಂಡು ಎಲ್ಲಿ ಅಂಕಗಳನ್ನು ಪಡ್ಕೋಬಹುದಿತ್ತು ಅನ್ನೋದನ್ನು ಗಮನಿಸಿದ್ವಿ. ಇದೇ ರೀತಿ ನೀವು ಆ ವಿದ್ಯಾರ್ಥಿ ಮಾಡಿದಂಥ ತಪ್ಪುಗಳನ್ನು ನೀವು ಮಾಡಬೇಡಿ. ಮುಂದಿನ ಪರೀಕ್ಷೆಯಲ್ಲಿ ನೀವು ಅಚ್ಚುಕಟ್ಟಾಗಿ ಉತ್ತರಗಳನ್ನು ಬರೆದು 80ಕ್ಕೆ 80 ಅಂಕಗಳನ್ನು ಪಡೆದು ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಇರುವಂಥದ್ದನ್ನು ಸಾಧ್ಯವಾದಷ್ಟು ಪ್ರಯತ್ನಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.